Hi friends, today we are doing maths section first revision ನಾವಿಲ್ಲಿ ಮಾಡಕ್ ಹೋಗ್ತೀವಿ with questions. Okay, ಏನೇನು questions ಬರ್ತಾವೆ ಇದಾಗಿಂದ ಅಂತ ನಾನಿಲ್ಲಿ ಮಾಡಿ ಇಟ್ಟಿದ್ದೀನಿ ನಿಮಗೆ. ಓಕೆ, ಇಲ್ಲಿ ನಾವು ಆನ್ಸರ್ ಮಾಡ್ತಾನೆ ಬಿಗ್ ಬಿಗ್ ಆನ್ಸರ್ಸ್ ನಾವಿಲ್ಲಿ ಸಾಲ್ವ್ ಮಾಡಿ. ಓಕೆನಾ, ಈ ಕಡೆ ಎಲ್ಲ ಅದಕ್ಕೆ ಬಿಟ್ಟಿದ್ದು, ಈ ಕಡೆ ಎಲ್ಲ ಅದಕ್ಕೆ ಬಿಟ್ಟಿದ್ದು. ನಾವು ಇನ್ನೇನು ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಫಸ್ಟ್ MCQs ಸೆಟ್ಸ್ ಒಳಗೆ ಏನು ಬರ್ತಾ. ಓಕೆ, ಫಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫೈನಲ್ ಸೆಟ್ ಅಂತ ಕೇಳಿದ್ದಾರೆ. Which of the following is a finite set? First option is set of all natural numbers. Set of all natural numbers. Finite set of Allah. Adu infinite set. Set of real rational numbers. No, that is also infinite set. Number of days in a week. Number of days in a week. Yes. Idu barbodu. Number of days in a week barbodu. 7 last. Number of days in a week is 7. 8 time barala. Yakandre week ಒಳಗಡೆ 7 days ತಪ್ಪ. Next set of whole numbers. Okay. Next question ನೋಡೋಣ. The set 1 2 3 4 1 by 2 2 by 3 3 by 4 4 by 5 5 by 6 6 by 7 in the set builder form. ಇದನ್ನ set builder form ಅಂತ ಬರೀರಿ ಅಂತ ಹೇಳಿದ್ದಾರೆ. ನೋಡೋಣ ಫಸ್ಟ್ ಆಪ್ಷನ್ ಏನು. Okay. One is this is wrong. ಯಾಕಂದ್ರೆ ಇಲ್ಲಿ ಏನಿದೆ 1 ಲೆಸ್ ದನ್ ಇದೆ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಹೇಳ್ತೀನಿ ನಿಮಗೆ ಏನಿದೆ ಅಲ್ಲಿ x, x. ಇದೆಲ್ಲ ಕರೆಕ್ಟ್ ಇದೆ. ಎಲ್ಲಿಂದ ಕರೆಕ್ಟ್, ಎಲ್ಲಿ ಮಟ್ಟ ಕರೆಕ್ಟ್ ಇದೆ, ಇಲ್ಲೆಲ್ಲ ಕರೆಕ್ಟ್ ಇದೆ. ಆದ್ರೆ ಇದ್ರೊಳಗೆ ಒಂದು ಸ್ವಲ್ಪ ರಾಂಗ್ ಇದೆ. ಏನದು ಏನದು 1 is n and 6 ಅಂದ್ರೆ ಇದ್ರೊಳಗೆ ಬರೀ ಇನ್ಕ್ಲೂಡ್ ಆಗೋದು ಯಾವ 2 3 4 5 1 6 ಬರಲ್ಲ. ಆದ್ರೆ ಇಲ್ಲಿ ಏನಿದೆ 6 ಇದೆ 1 ಇದೆ. ಹೌದಾ, ಅಂದ್ರೆ ದಿಸ್ ಇಸ್ ರಾಂಗ್. ಇದು ಅಲ್ಲ. ಓಕೆ, ನೆಕ್ಸ್ಟ್ ಇದು ಕೂಡ ಅಲ್ಲ, ಯಾಕಂದ್ರೆ ಇದ್ರೊಳಗೆ 6 ಬರಲ್ಲ. ಓಕೆ, ಇದು ಎಸ್, ದಿಸ್ ಇಸ್ ಕರೆಕ್ಟ್. ಇದ್ರೊಳಗೆ 6 ಕೂಡ ಇನ್ಕ್ಲೂಡ್ ಆಗಿದೆ ಮತ್ತೆ 1 ಕೂಡ ಇನ್ಕ್ಲೂಡ್ ಆಗಿದೆ. ಓಕೆ, ಅರ್ಥ ಆಗುತ್ತದೆ ಅನ್ಕೊಂತೀನಿ ನಿಮಗೆ ಇದು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ನೋಡೋಣ. ನಿಮಗೆ ಒಂದು ಸ್ವಲ್ಪ ತಡಿ ಮಾಡೋಣ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ಸ್ ನೋಡೋಣ. ಥರ್ಡ್ ಕ್ವೆಶ್ಚನ್, the element of a set x is an integer minus 1 by can be represented as is equal to ಇದೇನಿಲ್ಲ ರೋಸ್ಟರ್ ಫಾರ್ಮ್ ಅಲ್ಲಿ ನಾವು ಬರಿಬೇಕು. ಬರಿಬೋದಾ? minus 1 by 2 and 9 by 2 minus 1 by 2 ಇಂದ ನಮಗೆ ಏನು ಬರ್ತೈತಿ 9 by 2. ಇವಾಗ 9 by 2 is nothing but 4 approximately. ಹೌದಾ, 4 point something ಇರುತ್ತೆ. Is it? Yes. 1 by 2 ಅಂದ್ರೆ ನಮಗೆ minus 1 ಇಂದ 0ಗೆ 1 by 2 ಅಂತ ಕರಿತೀವಿ. ಹೌದಾ, ಓಕೆ, ಹಂಗಂದ್ರೆ ನಮಗೆ ಇದ್ರೊಳಗೆ 0 ಇನ್ಕ್ಲೂಡ್ ಆಗುತ್ತೆ, minus 1 ಇನ್ಕ್ಲೂಡ್ ಆಗಲ್ಲ. ಹೌದಾ, ಅಂದ್ರೆ ಇಲ್ಲಿ ಇದೆ 0, ಇಲ್ಲೂ ಇದೆ. ಇಲ್ಲಿ 4 ಅಪ್ರಾಕ್ಸಿಮೇಟ್ಲಿಗೋಸ್ಕರ ನಮಗೆ ಬರೀ 0 1 2 3 4 ಅಷ್ಟೇ ಬರಬೇಕು. ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಅರ್ಥ ಆಯ್ತಾ ಇದ್ರ ಒಳಗೆ ಏನು ಮಾಡಿದ್ವಿ ಅಂತ. ನೆಕ್ಸ್ಟ್ ಫೋರ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಎಂಪ್ಟಿ ಸೆಟ್. ಎಂಪ್ಟಿ ಸೆಟ್ ಯಾವುದು ಇದು ಒಳಗೆ ಅಂತ ಕೇಳ್ತಾರೆ. ಓಕೆ, ನೋಡೋಣ ಏನು ಹೇಳ್ತಾರೆ ಇಲ್ಲಿ. x x square plus x plus 1 is equal to 0 belongs to integer. ಇದನ್ನ ನಾವು ರೋಸ್ಟರ್ ಫಾರ್ಮ್ ಒಳಗೆ ಫಸ್ಟ್ ಬರೆಯೋಣ. ನಾವು ಇದನ್ನ ರೋಸ್ಟರ್ ಫಾರ್ಮ್ ಒಳಗೆ ಬರೆದ್ರೆ x square plus x plus x plus 1 is equals to 0 comma x plus 1 plus 1 comma x plus 1 is equals to 0. ಅಂದ್ರೆ x plus 1 ಬರುತ್ತೆ, ಇಲ್ಲಿ ಕೂಡ x plus 1 ಬರುತ್ತೆ. ಹೌದಾ, x is equals to minus 1. ಇಲ್ಲಿ ನಿಂತಾರೆ x is belongs to integer. Yes, x is equals to minus 1 ಅಂದ್ರೆ x is belongs to integer. Correct. ಇನ್ನೇನು ಹೇಳ್ತಾರೆ ಇಲ್ಲಿ, prime number and x is okay. Prime number is nothing but dividing in 19 to x 23. ಇವಾಗ ಇದ್ರೊಳಗೆ ಯಾವ್ದು ಬರ್ತೈತಿ 20 21 22. ಇವ್ಯಾವ ಪ್ರೈಮ್ ನಂಬರ್ ಅನ್ನೋಗೋಸ್ಕರ ನಮಗೆ ಆಪ್ಷನ್ ಏನು,
Option B is the empty set. A is x is equals to minus 1. Okay now, next question go bro. Let A is x belongs to integer and x square is less greater than or equal to x square is less than or equal to 4 and B is x belongs to R and x square minus 3x plus 2 is equals to 0. Okay. ಇವಾಗ ಏನು ಹೇಳ್ತಾರೆ ಅವರು ಏನಾಗುತ್ತೆ ಇದು ಒಳಗೆ ಫಸ್ಟ್ ಇಲ್ಲಿ ನಾವು ಮಾಡೋಣ ಫಸ್ಟ್ ನೋಡಿ ಅವ್ರು ಏನು ಹೇಳಿದ್ದಾರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದನ್ ಈಕ್ವಲ್ ಟು 4 ಇದನ್ನ ಬಿಟ್ಕೊಡಿ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0 ಎಕ್ಸ್ ಸ್ಕ್ವೇರ್ 2 2x ಸ್ಕ್ವೇರ್ ಓಕೆ ನಾವು ಇದನ್ನ ಹೆಂಗೆ ಬರಿಬೋದು ಎಕ್ಸ್ ಸ್ಕ್ವೇರ್ ಸೊ 30 then ನಾವು ಹೆಂಗೆ ಏನು ಮಾಡ್ಬೋದು 2x into 1x ಬರಿಬೋದಾ x is equals to 2x square into ಮಾಡಿದ್ರೆ ಪ್ಲಸ್ ಮಾಡಿದ್ರೆ 3x ಓಕೆ x square minus 2x minus x plus 2 is equals to 0 ಹಂಗಂದ್ರೆ ಇದ್ರೊಳಗೆ ನಾವು x ಕಾಮನ್ ತೆಗಿಯೋಣ x ಕಾಮನ್ ತೆಗೆದ್ರೆ x minus 2 ಇಲ್ಲೇನು ಬರುತ್ತೆ minus 1 ಕಾಮನ್ ತೆಗೆದ್ರೆ ಪ್ಲಸ್ ತೆಗಿಯೋಣ x minus ಕಾಮನ್ ತೆಗೆದ್ರೆ x minus 2 is equals to 0 1 ಓಕೆ ಅಂದ್ರೆ x minus 1 ಇನ್ನು ಒಂದು x minus 2 x is equals to 1 and x is equals to 2 ಇದು ಬರುತ್ತೆ is it yes ಇವಾಗ ಏನು ಹೇಳ್ತಾರೆ x is equals to b no ಇಲ್ಲೇನೇನು ಬರಕುಂತಿದೆ x square is less than or equal to 4 ಅಂದ್ರೆ x is less than or equal to 2 ಹೌದಾ ಇದ್ರೊಳಗೆ ನಮಗೆ x is equals to 1 x is equals to 2 ಅಂತ ಬಂದಿದೆ ಎಸ್ ಇದ್ರಾಗೇನು a is equals to b ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನು ಮಾಡಿದ್ದಾರೆ x square is less than or equal to 4 ಸ್ಕ್ವೇರ್ ನ ಕಡೆ ಕಳಿಸಿದ್ರೆ ಏನಾಗುತ್ತೆ 2 ಆಗುತ್ತೆ ಅಂದ್ರೆ ನಾವು ಇವಾಗ x is less than 2 ಇದನ್ನ ಬರೀಬಹುದು x is less than 2 and x is equal to 2 x is equal to 2 ಇಲ್ಲಿ ಬಂದಿದೆ ಹೌದಾ ಇವಾಗ x is less than 2 means 2 ಕಿಂತ ಲೆಸ್ ಏನಪ್ಪ 1 ಅಂದ್ರೆ ಇಲ್ಲಿ 1 ಅಂತ ಬರ್ಕೊಂಬೋದಾ ಇವಾಗ ಇಲ್ಲಿ 2 1 ಅಂತ ಅದಲ್ಲ ಇಲ್ಲಿ ಬಂದಿತ್ತು ಅಂದ್ರೆ a is equals to b ಅಂತ ನಿಮಗೆ ಅರ್ಥ ಆಯ್ತು ಆನ್ಸರ್ ಇಸ್ ಆಪ್ಷನ್ e ಅರ್ಥ ಆಯ್ತು ಅನ್ಕೊಂತೀನಿ the number of non-empty set of the set 1 2 3 4 non-empty set ಎಷ್ಟಿದಾವ ಇದ್ರ ಒಳಗೆ ಮಾಡಬಹುದು ಅನ್ನೋದು ಇಲ್ಲಿ ಹೇಳಿದ್ದಾರೆ ಓಕೆ ಇಲ್ಲಿ ನೋಡಿ ನಾವು ಇದನ್ನ ಹೆಂಗ್ ಮಾಡಬಹುದು ಇಲ್ಲಿ ಎಷ್ಟಿದಾವ 2 1 2 3 4 ಇದಾವ 4 ಎಲಿಮೆಂಟ್ಸ್ ಇದಾವ ಇದನ್ನ ನಾವು 2 raised to the power n ಹಾಕ್ತೀವಿ n is equals to number of elements present in the set ಓಕೆ ಅಂದ್ರೆ ನಾವು ಇಲ್ಲಿ ಎಷ್ಟಿದಾವ ಇಲ್ಲಿ 4 ಇದಾವೆ 4 ಅಂತ ಹಾಕ್ಬೋದು 2 ಪವರ್ 4 ಏನಾಗುತ್ತೆ 16 ಆಗುತ್ತೆ ಓಕೆ 16 ನಂತರ 2 2 4 4 2 8 8 2 16 16 ಓಕೆ 16 ಆಗುತ್ತೆ ಆದ್ರೆ ಇದ್ರ ಒಳಗೆ ನಾವು ಒಂದು ಮೈನಸ್ ಮಾಡೋಣ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಏನಿದೆ ನೋ ಎಂಟಿ ಸೆಟ್ ಅಂತ ಕೇಳಿದ್ದಾರೆ ನಾವು ಸೆಟ್ ಮಾಡಕ್ಕೆ ಒಂದು ಎಂಟಿ ಸೆಟ್ ಮಾಡ್ತೀವಿ ಆಮೇಲೆ ಉಳಿದಿದ್ದು ಬರೀತೀವಿ ಹೌದಾ ಅಂದ್ರೆ ಒಂದು ಎಂಟಿ ಸೆಟ್ ಇನ್ಕ್ಲೂಡ್ ಮಾಡಿದ್ರೆ 16 ಹೇಳಿದ್ದಾರೆ ಮತ್ತೆ ಇವಾಗ ಒಂದು ಮೈನಸ್ ಮಾಡಿದ್ರೆ ಆ ಎಂಟಿ ಸೆಟ್ ತೆಗೆದು ಎಷ್ಟಾಗುತ್ತೆ ಸೆಟ್ಸ್ ಅಂದ್ರೆ ಆಪ್ಷನ್ ಬಿ 15 ಆನ್ಸರ್ 15 ಇಸ್ ದ ಆನ್ಸರ್ ನಿಮಗೆ ಇದೆಲ್ಲ ಯೂಸ್ ಆಗುತ್ತೆ ಎಕ್ಸಾಮ್ ಅಂತ ಅನ್ಕೊಂತೀನಿ if the set A contains 5 elements then the number of elements in the power set ಎಷ್ಟಾಗುತ್ತೆ ಅಂತ ಕೇಳ್ತಾರೆ 2 5 ಎಷ್ಟು 25 is it 2 2 4 4 2 8 8 2 16 16 2 16 2 32 answer is 32 ಅರ್ಥ ಆಗುತ್ತೆ ಅನ್ಕೊಂತೀನಿ ಓಕೆ ನೆಕ್ಸ್ಟ್
let A belongs to ಇದೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ ನಾನು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ನೀವು ನಿಜ ಹಾಕಬಹುದು. ನಾನು ನೋಟ್ಸ್ ಇನ್ ಕಮೆಂಟ್ ಸೆಕ್ಷನ್ ನಾನು ನಿಮಗೆ ಆನ್ಸರ್ ನಿಜ ಮಾಡ್ತೀನಿ ನನಗಾದ್ರೆ. A is equals to x belongs to and x is a multiple of 3 natural number. X belongs to natural number is multiple of 6. B ಏನು multiple of 6, A ಏನು multiple of 3. ಇವಾಗ A minus 3 ಮಾಡಿದ್ರೆ ಏನು ಬರುತ್ತೆ? ಇವಾಗ ಮಾಡೋಣ. 3 multiple of 3 ಅಂತ ಕೊಡ್ತಾರೆ. ಫಸ್ಟ್ 3 3 1 3 3 6 3 3 9 2 4 12 3 5 15 3 6 18 that's all. ಇವಾಗ 6 ಮಾಡೋಣ. 6 6 2 12 6 3 24 6 12 18 24 40 36 and so on. ಇವಾಗ ಏನು ಹೇಳ್ತಾರೆ ಅವರು? A minus B ಇದ್ರ ಒಳಗೆ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು? 6 ಕ್ಯಾನ್ಸಲ್, 12 ಕ್ಯಾನ್ಸಲ್, 18 ಕ್ಯಾನ್ಸಲ್, ಅಂದ್ರೆ 3 9 15 ಅಂತ ಬರಕೊಂಡಿದೆ. ವಾಟ್ ಇಸ್ ದಿಸ್? ಏನು ಬರೆಯೋಣ? 3 7s are 21, 3 years are 24, 21 ಇದೆನಾ? ಇಲ್ಲ 24 ಇದೆ. ಆಮೇಲೆ ನೆಕ್ಸ್ಟ್ 24 25 27 27 ಬರುತ್ತೆ. ಅದು ಇಲ್ಲ 30 ಕ್ಯಾನ್ಸಲ್. ಏನು ಆಗಿದೆ ಇಲ್ಲಿ? 3 9 50 ಏನು 3 9 50 and this is the answer. ಅರ್ಥ ಆಯ್ತು? ಇದೇನು ಉಳಿತು? 3 ಉಳಿತು, 9 ಉಳಿತು, 15 ಉಳಿತು, 21 ಉಳಿತು so on. ಅಂದ್ರೆ this is the answer ಅಂತ ನಮಗೆ ಹಾಕ್ಬೇಕು. ಓಕೆ, ನಿಮಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ ಇದನ್ನ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. If A, B and C are sets such that n A is equals to 14 and n of A union B is 26 and n of A intersection B is 8, then n of B is easy. ನಾವು ಈಸಿ ಮಾಡಬಹುದು ಇದನ್ನ. ಏನು ಮಾಡ್ತೀವಿ ನಾವಿಲ್ಲಿ? n of A union B is equals to n of A plus n of B minus n of A intersection B. ಇದನ್ನ ನೀವು ಫಾರ್ಮುಲಾ ನೆನಪು ಇಟ್ಕೊಬೇಕಾಗುತ್ತಾ? ಓಕೆ, ಕೇಳಬಹುದು, ಯಾವಾಗನ ಕೇಳಬಹುದು. ನೀವು ಕೇಳಾರ ಸರಿ ಇವಾಗ ನಾನು ಇದು ಮಾಡಕ್ ಹೊಂತೀನಿ. ಇಲ್ಲಿ ನೋಡಿ, ಇದು ಆಯ್ತು. ಇದನ್ನ ವ್ಯಾಲ್ಯೂಸ್ ಕೂಡ ಅವ್ರಿಗೆ ಕೊಟ್ಬಿಟ್ಟಾರ. ಏನು ಕೊಟ್ಟಾರ? ಇದು 26 ಅಂತ ಕೊಟ್ಟಾರ, 14 ಅಂತ ಕೊಟ್ಟಾರ. ಇದು ಕೊಟ್ಟಿಲ್ಲ, ನಾವೇ ಕಂಡುಹಿಡಿಬೇಕು. n of B ಅಂತ ಹಾಕೋಣ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಇದು ಎಷ್ಟು ಕೊಟ್ಟಾರ? 8 ಅಂತ ಕೊಟ್ಟಾರ. ಇವಾಗ ಇದನ್ನ ಈ ಕಡೆ ಕಳಿಸಿದ್ರೆ 26 plus 8 minus 14 is equals to n of B. Plus 26 plus 8 is 2. Plus 120 30 31 32 34. 34 minus 14 is equals to n of B. ಇವಾಗ 34 minus 14 is what? 20. As 20 is equals to n of B. Answer is what? Option A. Okay, ಅರ್ಥ ಆಯ್ತು. ಇನ್ನು ನಾವು ಮಾಡಬೇಕಾಗುತ್ತೆ. ಹ್ಯಾಪಿ ಇಟ್ಕೊಳ್ಳಿ. If U is equals to 1 2 3 4 5 6 7 8 9, A is equals to 1 2 3 4 5, then A complement whole complement is 2. A complement ಅಂದ್ರೆ ಫಸ್ಟ್ U minus ಏನು ಮಾಡಬೇಕು ನಾವು? U minus A ಮಾಡಬೇಕು. ಅದಕ್ಕೆ A complement ಸಿಗಬೇಕು. ಇದರೊಳಗೆ U minus A ಮಾಡಿದ್ರೆ ಏನು ಬರುತ್ತೆ? 1 2 3 4 5 6 7 8 9. ಅಂದ್ರೆ ಇವಾಗ ಇದ್ರ ಆನ್ಸರ್ ಏನು? is equals to A ಬರುತ್ತೆ. ಹಿಂಗ ನೋಡಿ, ಇವಾಗ ಇದೇನು? A complement is equals to 6 7 8 9 ಬರುತ್ತೆ. ಇಲ್ಲಿ ನೋಡ್ರಿ, ಇವಾಗ ಮತ್ತೆ ಏನ್ ಮಾಡ್ತೀವಿ? U minus A whole complement. ಇದ್ರ ಒಳಗೆ ಮತ್ತೆ ಇದಕ್ಕೆ ಮೈನಸ್ ಮಾಡ್ತೀವಿ. ಅವಾಗ ನಮಗೆ ಏನು ಬರುತ್ತೆ? 1 2 3 4 5. ಅಂದ್ರೆ ಫಸ್ಟ್ ಏದೇ ಬಂತ ಹಿಂಗ ನಾವು ಮಾಡ್ತೀವಿ. ಓಕೆನಾ? ಅಂದ್ರೆ ನಮ್ಗೆ ಏನ್ ಅರ್ಥ ಆಯ್ತು? A complement whole complement is equals to A. ಅಂದ್ರೆ ನಾವು ಇವಾಗ ಏನ್ ಮಾಡ್ಬೋದು? ಇಲ್ಲಿ ಸಾರಿ, ಆನ್ಸರ್ ಇಸ್ A ಅಂತ ಬರಿಬೋದು. ಓಕೆ, ಇವಾಗ ನಾವು 2 ಮಾರ್ಕ್ಸ್ ಇಂದ ಮಾಡ್ಕೊಂಡು ಹೋಗ್ಬೇಕು. ಏನು ಕೊಟ್ಟಿದ್ದಾರೆ ಏನು ಅಂತ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ. ಅದು ಆಗ ನಮಗೂ ಈಸಿ ಆಗ್ಬಿಡುತ್ತೆ. ಓಕೆನಾ? ಇದು ಭಾಳ ಲೆಂದಿ ಇದೆ, ಯಾಕಂದ್ರೆ ಫುಲ್ ಲೆಸನ್ ನಾನು ಮಾಡ್ಸಾಕೊಂತಿಗೋಸ್ಕರ. ಓಕೆ, ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹೇಳಲ್ಲ, ಏನಾದರೂ ನಿಮಗೆ ಉಪಯೋಗ ಆದರೆ ಸಾಕು ನನಗೆ. ಓಕೆನಾ? ಓಕೆ, ಫಸ್ಟ್ 2 ಮಾರ್ಕ್ಸ್ ಇಂದು
ಫಸ್ಟ್ ಕ್ವಶನ್ ಏನಿದೆ ಇಲ್ಲಿ, ಇಫ್ ದ ಯೂನಿವರ್ಸಲ್ ಸೆಟ್ ಯು ಇಸ್ ಈಕ್ವಲ್ಸ್ ಟು that verify A union B complement is equals to A complement intersection B complement. Okay. ಹಿಂಗೆ ನಾನು ಕ್ವಶನ್ ಇಲ್ಲಿ ಬರೆಯೋಣ, ಬರೀ ಆನ್ಸರ್ ಬರೀತೀನಿ, ಆನ್ಸರ್ಸ್ ಬರೀತೀನಿ. ಇಲ್ಲಿ ಇವಾಗ ನಾನು ಈ ಕ್ವಶನ್ ಮೇನ್ ಅಲ್ಲಿ ತೋರಿಸ್ತೀನಿ. ಫಸ್ಟ್ ಹೆಂಗ್ ಕೊಡ್ತೀನಿ, U is equals to that ಇದು ಮಾಡಕ್ ಹೋಗ್ತೀವಿ ಇವಾಗ ನಾವು. ಓಕೆ, ಮಾಡ್ಬಿಡೋಣ. ಏನ್ ಕೊಟ್ಟಿದ್ದಾರೆ ಇವಾಗ, ವೆರಿಫೈ A union B whole complement is equals to A complement intersection B complement. ಇದು ಏನಿಲ್ಲ, ಫಸ್ಟ್ ಇದನ್ನ ಬ್ಯಾಲೆನ್ಸ್ ಕಂಡುಹಿಡಿಯೋಣ. ಫಸ್ಟ್ A intersection B, ಸಾರಿ A union B ಏನಾಗುತ್ತೆ ಫಸ್ಟ್ ಅದು ಬರೆಯೋಣ. ಏನಾಗುತ್ತೆ ಇವಾಗ, ಇದನ್ನ ಮತ್ತೆ ಇದನ್ನ ಸೇರಿಸಿದ್ರೆ ಏನಾಗುತ್ತೆ, 1 2 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, 7 ನೋಡ್ರಿ. ಬೇಕಾದ್ರೆ ನಾನು ಇಲ್ಲಿ ಹೇಳ್ಬೋದು, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7. ಓಕೆ, ಅರ್ಥ ಆಯ್ತು. ಇವಾಗ ನಮಗೆ ಬಂತು A ಯೂನಿಯನ್ B ಬಂತು. ಇವಾಗ ನಾವೇನ್ ಮಾಡ್ತೀವಿ, ಇದನ್ನ ಬಂತುಗೋಸ್ಕರ U ಮೈನಸ್ A ಯೂನಿಯನ್ B ಮಾಡಿದಾಗ ನಮಗೆ ಏನ್ ಬರುತ್ತೆ, A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್. ಏನ್ ಮಾಡ್ತೀವಿ, ಇದನ್ನ ತಗೊಂಡೋಗಿ ಯೂನಿವರ್ಸಲ್ ಒಳಗ ಮೈನಸ್ ಮಾಡ್ತೀವಿ, ಅದೇ ನಮಗೆ ಕಾಂಪ್ಲಿಮೆಂಟ್ ಕೊಡುತ್ತೆ. ಓಕೆ, ದಿಸ್ ಇಸ್ ಈಸಿ ಮೆಥಡ್, ನೀವು ಮಾಡ್ಕೊಬಹುದು. ಓಕೆ, ಅವಾಗ ಏನ್ ಬರುತ್ತೆ, 1 2 3 4 5 6 7 ಅಂತ ಕಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ನಲ್ ಸೆಟ್. ಏನಿಲ್ಲ, ಎಲ್ಲ ಕಟ್ ಮಾಡ್ಬಿಟ್ರೆ ಹೌದಾ. ಇವಾಗ ನಾವು ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂತ ಬರೋಣ. ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, A ಕಾಂಪ್ಲಿಮೆಂಟ್ ಕಂಡುಹಿಡಿಯಬೇಕು ಅಂದ್ರೆ U minus A is equals to A complement which is equals to 1 2 5 7 ಅಂದ್ರೆ 3 ಬರುತ್ತೆ, 4 ಬರುತ್ತೆ, 6 ಬರುತ್ತೆ. ನೆಕ್ಸ್ಟ್ U minus B is equals to B complement which is equals to 3 4 5 6 3 4 5 6 ಅಂದ್ರೆ 1 ಬರುತ್ತೆ, 3 4 5 6 1 2 7 ಇದು ಬರುತ್ತೆ. ಇವಾಗ ನಾವೇನ್ ಮಾಡ್ತೀವಿ, A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್ ಇವೆರಡು ಒಳಗೆ ಯಾವ ಕಾಮನ್ ಇದಾವೆ ತೆಗಿಯೋಣ. ಏನಿದಾವೆ ಕಾಮನ್, ಏನೂ ಇಲ್ಲ, ಹೌದಾ. ಅಂದ್ರೆ ಇದು ಕೂಡ ನಲ್ ಸೆಟ್. ನೋಡ್ರಿ, ಇದು ನಲ್ ಸೆಟ್ ಬಂತು, ಇದು ನಲ್ ಸೆಟ್ ಬಂತು. ಅಂದ್ರೆ ನಾವು ಹೇಳ್ಬೋದು ಏನಂತ, A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್. ಅರ್ಥ ಆಯ್ತು ಅನ್ಕೊಂತೀನಿ ಫಸ್ಟ್ ಕ್ವಶನ್. ಓಕೆ ಓಕೆ, ಅರ್ಥ ಆಯ್ತು. ಇವಾಗ ಸೆಕೆಂಡ್ ಕ್ವಶನ್ ಮಾಡೋಣ. ಸೆಕೆಂಡ್ ಕ್ವಶನ್ ಏನಿದೆ ಅಂದ್ರೆ, ಇಫ್ A is that A ಯೂನಿಯನ್ B ಇಂಟರ್ಸೆಕ್ಷನ್ C. ಓಕೆ, ಫಸ್ಟ್ B ಇಂಟರ್ಸೆಕ್ಷನ್ C ಮಾಡೋಣ. ಏನ್ ಬರುತ್ತೆ, B ಇಂಟರ್ಸೆಕ್ಷನ್ C ಅಂದ್ರೆ ಕಾಮನ್ ತೆಗಿಬೇಕು. 3 5 3 5 ಅಷ್ಟೇ ಬರುತ್ತೆ. ನೋಡಿ ಕಾಮನ್ ಏನಿದೆ, 3 ಇಲ್ಲೂ ಇದೆ, 5 ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ನೆಕ್ಸ್ಟ್ ಇವಾಗ ನಾವೇನ್ ಮಾಡ್ತೀವಿ, B ಯೂನಿಯನ್ C ಇಂಟರ್ಸೆಕ್ಷನ್ A ಅಂದ್ರೆ ಇದ್ರ ಒಳಗೆ ಏನ್ ಮಾಡ್ತೀವಿ, ಯೂನಿಯನ್ ಮಾಡ್ತೀವಿ. ಅವಾಗ ನಮಗೆ ಏನ್ ಬರುತ್ತೆ, ಇಲ್ಲಿದೆ 1 2 3 4 ಇದೆ, ಫಸ್ಟ್ ಹಾಕೊಂಡ್ಬಿಡೋಣ. A ಯೂನಿಯನ್ B ಇಂಟರ್ಸೆಕ್ಷನ್ C ಈಕ್ವಲ್ಸ್ ಟು 1 2 3 4. ಇದ್ರ ಒಳಗೆ ನೆಕ್ಸ್ಟ್ 3 ಇದೆ ಫಸ್ಟಿಗೆ, 5 ಇಲ್ಲ, 5 ಹಾಕೋದು ಆಗುತ್ತೆ. 1 2 3 4 5 ಇಸ್ ದ ಆನ್ಸರ್. ಅರ್ಥ ಆಯ್ತು. ಹಿಂಗ ನಾವು ಎಲ್ಲ ಸಾಲ್ವ್ ಮಾಡ್ಬೋದು, ಏನೂ ಇಲ್ಲ, ಈಸಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಫ್ x is equals to x minus y and x intersection y ಏನಾಗುತ್ತೆ ಅವ್ರು ಕೇಳಿದ್ದಾರೆ. x minus y first is equals to what, ಇದ್ರೊಳಗೆ ಇದನ್ನ ಮೈನಸ್ ಮಾಡ್ಬೇಕು, ಇದ್ರೊಳಗೆ ಇದನ್ನ ಮೈನಸ್ ಮಾಡ್ಬೇಕು. ಅವಾಗ ನಿಮಗೆ ಏನು ಬರುತ್ತಾ, a ಇದೆ, b d ನ ಮೈನಸ್ ಮಾಡ್ಬೇಕು, ಇದ್ರೊಳಗೆ ಉಳಿದು ac. ಇಸ್ ಇಟ್. ನೆಕ್ಸ್ಟ್ x intersection y ಏನ್ ಕಾಮನ್ ಇದೆ, b and d. ಮುಗೀತು ಆನ್ಸರ್, ದಟ್ಸ್ ಆಲ್. ನೆಕ್ಸ್ಟ್ 3 ಮಾರ್ಕ್ಸ್ ಮಾಡೋಣ ಇವಾಗ. 3 ಮಾರ್ಕ್ಸ್ ಏನು, ಫಸ್ಟ್ ಕ್ವಶನ್ ಏನ್ ಹೇಳಿದ್ದಾರೆ, this a b c d and find this. ಓಕೆ, ಜಲ್ದಿ ಮಾಡಿ ಮುಗಿಸ್ಬಿಡು. ಓಕೆನಾ, ಫಸ್ಟ್ a ಇಂಟರ್ಸೆಕ್ಷನ್ b ಯೂನಿಯನ್ d. ಓಕೆ, b ಯೂನಿಯನ್ d ಫಸ್ಟ್ ಏನಾಗುತ್ತೆ, b ಯೂನಿಯನ್ d is equals to what, ಫಸ್ಟ್ 2 ಅಂತಿದ್ದು 14th ಕ್ವಶನ್ ಮಾಡಿ. ಓಕೆ, b ಯೂನಿಯನ್ d ಏನಾಗುತ್ತೆ, ಫಸ್ಟ್ 7 9 11 13 and 15 17 ಇದಾಗುತ್ತೆ. ಇವಾಗ ನಾವು ಇದ್ರ ಒಳಗೆ ಕಾಮನ್ ತಗೋಬೇಕು. a ಇಂದ ಏನೇನು ಕಾಮನ್ ಇದಾವೆ, 7 ಕಾಮನ್ ಇದಾವೆ, 11 ಕಾಮನ್ ಐತಿ, 9 ಕಾಮನ್ ಐತಿ, ಅಷ್ಟೇ. 7 9 11 ಆನ್ಸರ್ ಬಂತು. ಇಲ್ಲಿ ನೋಡಿ, ಇಲ್ಲಿ ಏನಿದೆ
7 ಇದೆ, 9 ಇದೆ, 11 ಇದೆ. ಓಕೆ, ಇಲ್ಲಿ ಕೂಡ 17 ಇದೆ, 17 ಇದೆ, ಸೊ 17 ಅಲ್ಲ, 7 ಇದೆ, 9 ಇದೆ, 11. ಅರ್ಥ ಆಯ್ತು? 5 3 ಇಲ್ಲಿಲ್ಲಗೋಸ್ಕರ ನಾವು ಇಲ್ಲಿ ಬರ್ದೇವೆ. ಓಕೆ, ಅರ್ಥ ಆಯ್ತು? ಇದು ಬಂತು ನಮಗೆ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ಏನು ಸೆಕೆಂಡ್ ಒನ್ ಕೊಟ್ಟಿದ್ದಾರೆ, ಎ ಸೆಕ್ಷನ್ ಬಿ ಯೂನಿಯನ್ ಸಿ. ಫಸ್ಟ್ ಬಿ ಯೂನಿಯನ್ ಸಿ ಏನಿದೆ ನೋಡೋಣ. ಇಸ್ ಈಕ್ವಲ್ಸ್ ಟು 7 9 11 13 15 ಬರುತ್ತೆ. ಯಾಕಂದ್ರೆ ಇಲ್ಲಿ ಏನು 7 9 11 13 ಅದು 15 11 13 ಮತ್ತೆ ಬರೆಯೋದಕ್ಕೋಸ್ಕರ ನಾವು ಒಂದೇ ಸತಿ ಇಲ್ಲಿ ಬರ್ತೀವಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಇಲ್ಲಿ ನೋಡಿ, ಬಿ ಯೂನಿಯನ್ ಸಿ ಇಸ್ ಈಕ್ವಲ್ಸ್ ಟು ದಟ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಇವಾಗ ಕಾಮನ್ ತೆಗೆಯೋಣ. ಏನೇನು ಕಾಮನ್ ಬರುತ್ತೆ? 7 9 11 ಕಾಮನ್ ಬರುತ್ತೆ ಮತ್ತೆ. ಓಕೆ, ಅರ್ಥ ಆಯ್ತು? ನೆಕ್ಸ್ಟ್ ಥರ್ಡ್ ಒನ್ ಏನು, ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ವಾಟ್? ಫಸ್ಟ್ ಎ ಯೂನಿಯನ್ ಬಿ ಫಸ್ಟ್ 3 ಬರುತ್ತೆ, 5 7 9 11 ಏನು ಎ ಯೂನಿಯನ್ ಬಿ ತಗೊಬೇಕೋಸ್ಕರ 15 7. ಇವಾಗ ನೆಕ್ಸ್ಟ್ ಬಿ ಯೂನಿಯನ್ ಸಿ 7 9 11 13 15. ಇವಾಗ ಇವೆರಡರಿಂದ ಇಂಟರ್ಸೆಕ್ಷನ್ ತಗೊಬೇಕು. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ವಾಟ್ ಬರಿಬೋದು? ಕಾಮನ್ ತೆಗೀರಿ. 7 ಇದೆ, 9 ಇದೆ, 11 ಇದೆ, 15 ಇದೆ. ಆನ್ಸರ್ ಇಸ್ ಅರ್ಥ ಆಯ್ತು? ಇದು ಅರ್ಥ ಆಯ್ತು, ಇದು ಅರ್ಥ ಆಯ್ತು. ಫಸ್ಟ್ ಒನ್ ಫುಲ್ ಅರ್ಥ ಆಯ್ತು. ಓಕೆ, ದಿಸ್ ಇಸ್ ಓವರ್. ನೆಕ್ಸ್ಟ್ ಕ್ವೆಶ್ಚನ್, if A is equals to this and B is equals to this, C is equals to this and D is equals to this, A union B ಏನಾಗುತ್ತೆ? A intersection B. Okay, what A intersection B? First A ಏನಿದ್ರ ಒಳಗೆ ನ್ಯಾಚುರಲ್ ನಂಬರ್ಸ್, B ಏನು ಈವನ್ ನ್ಯಾಚುರಲ್ ನಂಬರ್ಸ್. ಇವಾಗ ನೋಡ್ರಿ, ನ್ಯಾಚುರಲ್ ನಂಬರ್ಸ್ ಆಗ ಈವನ್ ನ್ಯಾಚುರಲ್ ನಂಬರ್ಸ್ ಆಗ ಏನು ಬರುತ್ತೆ? ಕಾಮನ್ ತೆಗಿಬೇಕಲ್ಲ. ನ್ಯಾಚುರಲ್ ನಂಬರ್ಸ್ ಆಗ ಈವನ್ ನ್ಯಾಚುರಲ್ ನಂಬರ್ಸ್ ಕಾಮನ್ ತೆಗೆದ್ರೆ ಏನು ಬರುತ್ತೆ? ಈವನ್ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಮೀನ್ಸ್ ಬಿ ಬರುತ್ತೆ. ಹೌದಾ? ನೆಕ್ಸ್ಟ್ ಬಿ ಯೂನಿಯನ್ ಸಿ. ನಾನು ಇಲ್ಲಿ ಹಿಂಗೆ ಬರ್ತೀನಿ, ನೀವು ಯಾವ ಎಕ್ಸಾಮ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಾನು ಲೆಂದಿ ಆಗುತ್ತೆ ಅಂತ ವಿಡಿಯೋ ಜಲ್ದಿ ಮಾಡಾಕ್ತೀನಿ. ನಾನು ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು 1 2 3 4 5 6 ಸೊ ಆನ್. ಇಲ್ಲಿ ಬಿ ಇಸ್ ಈಕ್ವಲ್ಸ್ ಟು ಏನು ಹೇಳ್ತಾರೆ ಅವರು? ಈವನ್ ನ್ಯಾಚುರಲ್ ನಂಬರ್ಸ್ ಹೇಳ್ತಾರೆ. ಅಂದರೆ 2 4 6 8 and so on. ಇವಾಗ ಇದೊಳಗೆ ಕಾಮನ್ ತೆಗೆದ್ರೆ ಏನು ತೆಗಿತೀವಿ? 2 4 6 8 ಅದು ತೆಗಿತೀರಲ್ಲ. ಅಂದರೆ ಅದೇ ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ ಬಿ ಅಂತ ಬರ್ದೇನೆ ಅಷ್ಟೇ. ನೀವು ಅಂತ ಬರಿಬೇಕು. ಅಲ್ಲಿ ಕೂಡ ಅಲ್ಲಿ ಬರಿಬೇಕು. A intersection B is equals to x is to x is a even natural numbers ಅಂತ ಬರೆದು is equals to p ಅಂತ ನಾವು ಬರಿಬಹುದು. ಓಕೆ, ಅರ್ಥ ಆಯ್ತು? ಇವಾಗ ನೆಕ್ಸ್ಟ್ B intersection C. B intersection C ಇವೆರಡರಿಂದ ಇಂಟರ್ಸೆಕ್ಷನ್ ಮಾಡಿದ್ರೆ ನಲ್ ಸೈಡ್ ಬರುತ್ತೆ. ಇವಾಗ ನಾವು ಇಟ್ಕೊಂಡ್ಬಿಡ್ರಿ, ಏನು ಈವನ್ ನ್ಯಾಚುರಲ್ ನಂಬರ್ಸ್ ಇಂಟರ್ಸೆಕ್ಷನ್ ಆಲ್ ನ್ಯಾಚುರಲ್ ನಂಬರ್ಸ್ ಮಾಡಿದಾಗ ನಮಗೆ ಏನು ಬರುತ್ತೆ? ನಲ್ ಸೈಡ್. ಬಿಕಾಸ್ C is equals to ಏನು ಆಡ್ ನಂಬರ್ಸ್ ಅಂದರೆ 1 3 5 7 9 and so on. ಇವಾಗ ಇವೆರಡನ್ನ ಇಂಟರ್ಸೆಕ್ಷನ್ ಮಾಡಿ ಕಾಮನ್ ಒಂದಲ್ಲ ಬರುತ್ತೆ. ಓಕೆ, ನೈಸ್. ನೆಕ್ಸ್ಟ್ ಒಂದು ಏನು, ಸಿ ಇಂಟರ್ಸೆಕ್ಷನ್ ಡಿ ಕೇಳಿದ್ದಾರೆ ಅವರು. ಸಿ ಇಂಟರ್ಸೆಕ್ಷನ್ ಡಿ ಮೀನ್ಸ್ ದಿಸ್ ಇಂಟರ್ಸೆಕ್ಷನ್ ದಿಸ್ ಕಾಮನ್ ತೆಗಿಬೇಕು ಅಂತ ಹೇಳಿದ್ದಾರೆ. ತೆಗಿಬಹುದು, ಬಾಳನೇ ಇಲ್ಲ. ಏನು ಬರಿಬಹುದು ಅವಾಗ? 3 ಬರಿಬಹುದು, 3 ಬರಿಬಹುದು. ಇಂಟರ್ಸೆಕ್ಷನ್ ಅಷ್ಟೇ ಕೇಳಿದ್ದಾರೆ. 5 ಬರಿಬಹುದು, 7 ಬರಿಬಹುದು and so on ಬರಿಬಹುದು. ಅರ್ಥ ಆಯ್ತು? 7 ಬರಿಬಹುದು, ನೆಕ್ಸ್ಟ್ 11 ಬರಿಬಹುದು, 13 ಬರಿಬಹುದು and so on. ಓಕೆ, ಇದು ಅರ್ಥ ಆಯ್ತಾ ನಿಮಗೆ? ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ 16 ನೋಡೋಣ. ಏನು 16 ಯೂನಿಯನ್ ಇಸ್ ಈಕ್ವಲ್ ಟು ದಿಸ್ ದಿಸ್ ದಟ್ ದಟ್ ಇವನ್ನ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ 16th ಕ್ವೆಶ್ಚನ್, a ಮೈನಸ್ b ಏನಾಗುತ್ತೆ? a ಮೈನಸ್ b ಮಾಡಿದ್ರೆ ಏನಾಗುತ್ತೆ? 2 ಉಳಿಯುತ್ತೆ. ಓಕೆ, ನೆಕ್ಸ್ಟ್ a complement intersection b complement which is equals to, first a complement ತೆಗೆಯೋಣ. a complement is equals to what? 1 4 5 6. next b complement is equals to 3 4 5 1 2 6. next a complement union b complement is equals to ಇದನ್ನ ಕಾಮನ್ ಸಾರಿ ಇದನ್ನ ಕಾಮನ್ ತೆಗೆದ್ರೆ ಏನು ಬರುತ್ತೆ ನಮಗೆ? 1 4 5 6 ಇದೆ, 1 2 6 ಇದೆ, ಅಂದರೆ 1 6
ಬರುತ್ತೆ 1, 6 is the answer. is it. ನೆಕ್ಸ್ಟ್ ಏನು ಹೇಳಿದ್ದಾರೆ, ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇದು ಕೇಳಿದ್ದಾರೆ. ಇದರಿಂದ ಯೂನಿಯನ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಅಂತ ಕೇಳಿದ್ದಾರೆ ಇವರು. ಇಲ್ಲಿ ಬರೀನಿ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇಸ್ ಇಲ್ಲಿ ಬರೀತೀನಿ ನೋಡಿ. ಎ ಸ್ಪೇಸ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಆಡ್ ಮಾಡಿ ಏನು ಬರುತ್ತೆ 1 2 4 5 6. ಓಕೆ ಏನು ಬರುತ್ತೆ ಆನ್ಸರ್ ದಿಸ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್, ಡ್ರಾ ಅಪ್ರಾಕ್ಸಿಮೇಟ್ ವೆನ್ ಡಯಾಗ್ರಾಮ್ ಕೇಳ್ತಾರೆ. ವೆನ್ ಡಯಾಗ್ರಾಮ್ ಬಹಳ ದಿವಸ ಆಯ್ತಲ್ಲ. ಓಕೆ ವೆನ್ ಡಯಾಗ್ರಾಮ್ ನ ಬಿಡಿಸ್ಬೋದು. ಎಸ್ ಆಫ್ ಕೋರ್ಸ್ ಬಿಡಿಸ್ಬೋದು. ಬಿಡಿಸ್ಬಿಡೋಣ. ಫಸ್ಟ್ ಏನು ಕೇಳ್ತಾರೆ ಅವರು, ಬಿ ಮೈನಸ್ ಎ. ಬಿ ಒಳಗೆ ಮೈನಸ್ ಎ ಮಾಡಿದ್ರೆ ಅಷ್ಟು. ಎ ಇದು ಬಿ, ದಿಸ್ ಇಸ್ ಯು. ಬಿ ಒಳಗೆ ಎ ಮೈನಸ್ ಮಾಡಿದ್ರೆ ದಿಸ್ ಇಸ್ ದ ಪೋರ್ಷನ್. ಬಿ ಮೈನಸ್ ಎ. ದಿಸ್ ಇಸ್ ಬಿ ಮೈನಸ್ ಎ and this is a minus b and this is a intersection b. ಆಯ್ತಾಯ್ತು ನೋಡ್ಕೊಳ್ಳಿ. ನೆಕ್ಸ್ಟ್ ಎ ಯೂನಿಯನ್ ಬಿ or ಕಾಂಪ್ಲಿಮೆಂಟ್ ಹೇಳ್ತಾರೆ ಇಲ್ಲಿ. ಓಕೆ ಓಕೆ ಇಲ್ಲಿ this is b and this is u. ಏನು ಕೇಳಿದ್ದಾರೆ ಅಲ್ಲಿ, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಎ ಯೂನಿಯನ್ ಬಿ ಕೇಳಿದಾರಲ್ಲ. ಓಕೆ ಇವಾಗ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಟ್ಸ್ ನಥಿಂಗ್ ಬಟ್ ದಿಸ್ ಒನ್, ದಿಸ್ ಪಾರ್ಟ್. ದಿಸ್ ಇಸ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು, A complement intersection B complement. A complement intersection B complement. Okay. Okay. Very good. Okay. This is A, this is B, and this is U. ಏನು ಕೇಳಿದ್ದಾರೆ ಅವರು, A complement intersection B complement ಕೇಳಿದ್ದಾರೆ. A complement ಅಂದ್ರೆ A minus intersection B complement. ಏನು ಮಾಡಬಹುದು, A complement is nothing but this portion. Okay. B complement is nothing but this portion. Okay. This portion. ಇವಾಗ ಕಾಮನ್ ಏನು ಅಂತ ಹೇಳ್ತಾರೆ. ಕಾಮನ್ is nothing but this. This is what? Sorry. Yes. Sorry. This one. This is equals to A complement intersection B. Okay. ಅರ್ಥ ಆಯ್ತು ಅನ್ಕೊಂತೀನಿ ನಾನು ನಿಮಗೆ. ಏನು ಮಾಡಬೇಕು, ನಾನು ಒಂದು ವಿಡಿಯೋ ಹಾಕ್ತೀನಿ ವೆನ್ ಡಯಾಗ್ರಾಮ್ ಇಂದು, ನೀವು ಅದನ್ನು ನೋಡ್ಕೊಳ್ಳಿ. ಅದು ಸೆಟ್ ಆಗುತ್ತೆ. ನಾನು ಹಾಕ್ತೀನಿ, ನಾಳೆನೇ ಹಾಕ್ತೀನಿ ವೆನ್ ಡಯಾಗ್ರಾಮ್ ಇಂದು. ನೀವು ಅದನ್ನ ಪರ್ಫೆಕ್ಟ್ ಹಾಕ್ತೀರಿ. ಓಕೆ ಅಲ್ಲಿ ಹಾಕ್ತೀನಿ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್, if A is equals to this that C is equals to this and D is equals to this, then find A minus B. Simple. ನಾವು ಮಾಡ್ಬೋದು, ಮಾಡಿಯೂ ಬೇಡ. A minus C which is equals to what? A ಒಳಗೆ C ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ, 6 ಫಸ್ಟ್ ಹೋಗುತ್ತೆ. is it? ಏನು ಇದೆ, 12 ಹೋಗುತ್ತೆ. 6 ಇಲ್ಲಿದೆ, ಇಲ್ಲೂ ಇದೆ, 12 ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ ಇನ್ನು ಅದನ್ನು ಹೋಗುತ್ತೆ ಇಲ್ಲ. ಉಳಿದಿದ್ದೆಲ್ಲ ನಾವು ಇಲ್ಲಿ ಬರಿಬೋದು. 3 9 5 15 ಸಾರಿ ಅದು. ನಮಗೆ ಇವಾಗ ಏನೇನು ತೆಗಿಬೇಕು, 6 ತೆಗಿಬೇಕು, 12 ತೆಗಿಬೇಕು ಅಷ್ಟೇ. 15 18 21. ಓಕೆ ನೆಕ್ಸ್ಟ್ C minus D which is equals to C minus D. C ಒಳಗೆ D ನ ಮೈನಸ್ ಮಾಡಿ ಏನು ಬರುತ್ತೆ, 4 ಹೋಗುತ್ತೆ, 8 ಹೋಗುತ್ತೆ, 12 60. ಇಲ್ಲಿ ನಾವು ಹೇಳ್ಬೋದು 2 6 10 40. ಓಕೆ ನೆಕ್ಸ್ಟ್ D minus A is your homework. ಇಲ್ಲಿ ನೀವು ಕಂಡುಹಿಡಿಬೋದು. ಇದೆಲ್ಲ ಅರ್ಥ ಆಗೈತಿ ಅಂದರೆ ನೀವು
ಈಸಿಯಾಗಿ ಕಂಡುಹಿಡಿಯಬಹುದು. ದಿಸ್ ಇಸ್ ಯುವರ್ ಸೆಟ್ ಚಾಪ್ಟರ್ ವಿತ್ ಕ್ವಶನ್ ಅಂಡ್ ಆನ್ಸರ್ಸ್ ವಿತ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ಮಾಡಿಸ್ಬಿಟ್ಟಿದ್ದೇನೆ. ನೆಕ್ಸ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನಾನು ನಿಮಗೆ ಮಾಡಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ನಾನು ಮತ್ತೆ ರಿಲೇಷನ್ಸ್ ಅಂಡ್ ಆಲ್ ಚಾಪ್ಟರ್ ಇಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇಂದು ಮಾಡ್ತೀನಿ ವಿಡಿಯೋ. ಅದರೊಳಗೆ ನೀವು ಮ್ಯಾಥ್ಸ್ ಇಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ ನೋಡಬಹುದು. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಚಾಪ್ಟರ್ ವೈಸ್ ನೋಡಬಹುದು. ಇಲ್ಲಿ ನಾನು MCQs ಅದರೊಳಗೆ ಇರೋದಕ್ಕೋಸ್ಕರ ನಾನು ಇಲ್ಲಿ MCQs ಅಂಡ್ ಫ್ಯೂ ಕ್ವಶನ್ಸ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ ಬಿಟ್ಟು ನಿಮಗೆ ಸೆಟ್ಸ್ ಇಂದು ಯಾವ ಡೌಟ್ಸ್ ಇಲ್ಲ ಅನ್ಕೊಂತೀನಿ. ಫುಲ್ ಕ್ಲಾರಿಟಿ, ಇದಕ್ಕೆ ಕ್ಲಾರಿಟಿ ಆಗ್ಬಿಡ್ತೈತಿ. ನಿಮಗೆ ಆ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಬಹುದು. ಓಕೆ, ಅರ್ಥ ಆಯ್ತು? ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.